ಈ ಹಿಂದೆ ಅಂತಂದ್ರೆ ಜಯಲಲಿತಾ ಅವರಿದ್ರು, ಆಮೇಲೆ ಎಂ.ಜಿ.ಆರ್ ಅವರಿದ್ರು. ಆ ನಂತರದಲ್ಲಿ ವಿಜಯ್ ಅವರು ಬಂದಿರುವಂತದ್ದು ತಮಿಳುನಾಡಲ್ಲಿ ದಿಗ್ವಿಜಯವನ್ನೇ ವಿಜಯ್ ಅವರು ಸಾಧಿಸಿದ್ದಾರೆ. ವಿಜಯ್ ಅವರು ರಾಜಕೀಯಕ್ಕೆ ಬರ್ತಾರೆ ಅಂತಂದಾಗ್ಲೇ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗ್ತಾ ಇದೆ. ಟಾರ್ಗೆಟ್ ಕೂಡ ವರ್ಕ್ ಆಗಿದೆ. ಅಭಿಮಾನಿಗಳಲ್ಲೇ ಪರ್ಟಿಕ್ಯುಲರ್ ಆಗಿ ಮಹಿಳಾ ಅಭಿಮಾನಿಗಳಿದಾರಲ್ಲ, ರಿವರ್ಸ್ ಕಾಂಟ್ರವರ್ಸಿ ಆಗುತ್ತೆ. ಆನಂತರದಲ್ಲಿ ತ್ರಿಷಾ ಅವ್ರ ಜೊತೆಗೆ ಅಫೇರ್ ಇದೆ ಅನ್ನುವಂತಹ ಸುದ್ದಿ ಆಗುತ್ತೆ. ಅಲ್ಲಿ ಜನ ಎಷ್ಟು ಬೇಸಕ್ಕೆ ಹೋಗಿರ್ಬೇಕು ಅವರ ಆಡಳಿತಕ್ಕೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ತಮಿಳುನಾಡಲ್ಲಿ ದಳಪತಿ ದರ್ಬಾರ್ ಆರಂಭವಾಗಿದೆ. ಸಿನಿಮಾ ಕ್ಷೇತ್ರದಲ್ಲಿ ಉತ್ತುಂಗದ ಸಾಧನೆ ಮಾಡುವಾಗಲೇ ದಳಪತಿ ವಿಜಯ್ ಅವರು ಪೂರ್ಣ ಪ್ರಮಾಣದ ರಾಜಕಾರಣಿಯಾಗಿದ್ದಾರೆ. ಇದು ಅವರ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲದೆ ತಮಿಳಿಗರಲ್ಲಿಯೂ ಕೂಡ ಸಂತೋಷಕ್ಕೆ ಕಾರಣವಾಗಿದೆ. 2 ವರ್ಷದ ಸತತ ಪರಿಶ್ರಮ ನಿನ್ನೆ ವರ್ಕ್ ಆಗಿರುವಂತದ್ದು ಅವರ ಅಭಿಮಾನಿಗಳೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಅಂದ್ರೆ ಎಕ್ಸಿಟ್ ಪೂಲ್ ನ ಪ್ರಕಾರ ಡಿಎಂಕೆನೋ ಎಐಡಿಎಂಕೆನೋ ಬರುತ್ತೆ ಅಂತ ಎಲ್ಲರೂ ಕೂಡ ಅಸಂಪ್ಷನ್ ಅನ್ನ ಇಟ್ಕೊಂಡಿದ್ರು. ಬಟ್ ಒಂದೇ ಸಲಕ್ಕೆ ಟಿವಿಗೆ ಬಂದಿರುವಂತದ್ದು ಸದ್ಯಕ್ಕೆ ಅವರ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲದೆ ಇಡೀ ತಮಿಳ್ನಾಡಿಗರು ಕೂಡ ಸಂತೋಷವನ್ನ ಪಡ್ತಿದ್ದಾರೆ. ಅಷ್ಟು ಈಸಿಯಾಗಿ ಒಬ್ಬ ನಾಯಕನನ್ನ ಮೊದಲ ಬಾರಿಗೆ ತಮಿಳ್ನಾಡಲ್ಲಿ ಒಪ್ಕೊಂಡಿರುವಂತಹ ಒಂದು ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಇದು ಆ ಹಿಸ್ಟ್ರಿನ ಕ್ರಿಯೇಟ್ ಮಾಡಿರುವಂತದ್ದು ವಿಜಯ್ ದಳಪತಿ ಅವರು. ಸದ್ಯಕ್ಕೆ ಸಿನಿಮಾನು ಬೇಡ, ಏನು ಬೇಡ, ನಾನು ಫುಲ್ ಟೈಮ್ ರಾಜಕಾರಣಿ ಆಗ್ತೀನಿ ಅಂತೇಳಿ ಹೊರಟಿದ್ದಾರೆ. ಸೊ ತಮಿಳುನಾಡಿನ ಹಿರಿಯರ ಆಶೀರ್ವಾದ ಜೊತೆಗೆ ಅವರ ಅಭಿಮಾನಿಗಳ ಒಂದು ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ತಾ ಹೋಗ್ಬೋದು. ನಿನ್ನೆ ತ್ರಿಷಾ ಅವರ ಬರ್ತ್ಡೇ ಇತ್ತು. ಬರ್ತ್ಡೇ ದಿನ ವಿಜಯ್ ದಳಪತಿ ಅವರು ಒಂದು ಗುಡ್ ನ್ಯೂಸ್ ಕೂಡ ತ್ರಿಷಾ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗೇನೆ ತ್ರಿಷಾ ಅವರ ಹಳೆಯ ವಿಡಿಯೋ ಕೂಡ ಸದ್ಯಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ನಾನು 10 ವರ್ಷ ಬಿಟ್ಟು ಸಿಎಂ ಆಗ್ತೀನಿ ಅಂತ ಹೇಳಿರುವಂತದ್ದು. ಸೊ ಈಗ ಅದನ್ನ ದಳಪತಿ ವಿಜಯ್ ಅವರು ನಿಜ ಮಾಡಿದ್ದಾರೆ, ಸತ್ಯ ಮಾಡಿದ್ದಾರೆ. ತಮಿಳು ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಸ್ಥಾಪಿಸಿ ತಮಿಳುನಾಡಿನಲ್ಲಿ ರಾಜಕೀಯ ಇತಿಹಾಸವನ್ನ ವಿಜಯ್ ಅವರು ಅಲ್ಗಾಡ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳ ನಂತರ ಒಂದು ಇಂಡಿಪೆಂಡೆಂಟ್ ಪಕ್ಷ ಆಡಳಿತಕ್ಕೆ ಬಂದಿರುವಂತದ್ದು ತಮಿಳ್ನಾಡಲ್ಲಿ. ಈ ಹಿಂದೆ ಅಂತಂದ್ರೆ ಜಯಲಲಿತಾ ಅವರಿದ್ರು, ಆಮೇಲೆ ಎಂ.ಜಿ.ಆರ್ ಅವರಿದ್ರು. ಆ ನಂತರದಲ್ಲಿ ವಿಜಯ್ ಅವರು ಬಂದಿರುವಂತದ್ದು ತಮಿಳ್ನಾಡಲ್ಲಿ ದಿಗ್ವಿಜಯವನ್ನೇ ವಿಜಯ್ ಅವರು ಸಾಧಿಸಿದ್ದಾರೆ. ಸೊ ನೀವು ನೋಡ್ತಾ ಹೋಗ್ಬೋದು, ವಿಜಯ್ ಅವರು ರಾಜಕೀಯಕ್ಕೆ ಬರ್ತಾರೆ ಅಂತಂದಾಗ್ಲೇ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ವು. ಒಂದಷ್ಟು ಅವಮಾನ ಟೀಕೆಗಳನ್ನೆಲ್ಲ ಸಹಿಸ್ಕೊಂಡು ವಿಜಯ್ ಅವರು ಆಡಳಿತಕ್ಕೆ ಬಂದಿರುವಂತದ್ದು. ಸಿನಿಮಾ ಕಾಂಟ್ರವರ್ಸಿ ಆಯ್ತು, ಅವ್ರ ಸಿನಿಮಾ ಒಂದಷ್ಟು ಮೇಜರ್ ಸೀನ್ಗಳೇ ಲೀಕ್ ಆಗುತ್ತೆ. ಅನಂತರ ಸಿನಿಮಾ ರಿಲೀಸೇ ಆಗೋದಿಲ್ಲ. ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗ್ಬೇಕಾಗಿತ್ತು ಸಿನಿಮಾ. ವಿಜಯ್ ಅವರಿಗೆ ಮೇ 8ನೇ ತಾರೀಕು ರಿಲೀಸ್ ಆಗ್ತಿದೆ ಅಂತಂದ್ರೆ ಯಾವ ರೀತಿಯಲ್ಲಿ ಅವರ ವಿರೋಧಿಗಳು ಎಲ್ಲದನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋಂಥದ್ದನ್ನ ಯೋಚನೆ ಮಾಡ್ಬೇಕು. ಅನಂತರದಲ್ಲಿ ವಿಜಯ್ ಅವ್ರದ್ದೆಲ್ಲ ಪಕ್ಕಾ ಪ್ಲಾನಿಂಗ್ಸ್ ಇತ್ತು. ಹೀಗೆ ಮಾಡ್ಬೇಕು, ನಾನು ಯೂತ್ಸ್ ಗಳನ್ನ ಸೆಳ್ಕೋಬೇಕು, ಅವರಿಗೆ ಇಷ್ಟು ಗ್ಯಾರಂಟಿ ರೀತಿಯಲ್ಲಿ ನಾನು ಏನಾದ್ರೂ ಕೊಡ್ಬೇಕು ಅಂತ. ತಮಿಳ್ನಾಡಲ್ಲಿ ಇದೇ ಮೊದಲ ಬಾರಿಗೆ ಕೊಡ್ತಾ ಇರೋದಲ್ಲ. ಜಯಲಲಿತಾ ಅವರು ಆಡಳಿತದಲ್ಲಿ ಇರ್ಬೇಕಾದ್ರೂ ಕೂಡ ಪ್ರತಿ ಮನೆಗೂ ಕೂಡ ಪ್ರತಿ ಮಕ್ಕಳಿಗೂ ಕೂಡ ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇದ್ರು. ಅವ್ರ ಕಷ್ಟಕ್ಕ ಆಗ್ತಾ ಇದ್ರು. ತಮಿಳಿಗರು ನಂಬೋದು ಇದನ್ನೇ, ಏನೋ ಗ್ಯಾರಂಟಿ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ, ತಿಂಗಳಿಗೆ 2,000 ಕೊಡ್ತೀನಿ ಅಂದ್ರೆ ಅವ್ರು ನಂಬಲ್ಲ. ಪ್ರತಿ ಮನೆಗೂ ಕೂಡ ಏನಾದ್ರೂ ಒಂದು ಅವರಿಗೆ ಸಹಾಯ ಮಾಡ್ಬೇಕು. ಇದನ್ನೆಲ್ಲ ತಮಿಳುನಾಡವರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಈ ರೀತಿಯಾದಂತಹ ರಾಜಕಾರಣಿಗಳನ್ನ. ಸೊ ಸದ್ಯಕ್ಕೆ ಇವರು ಟಿವಿಕೆ ಪಕ್ಷದಿಂದ ವಿಜಯ್ ಅವರು ಘೋಷಣೆ ಮಾಡಿರುವಂತದ್ದು ಅದೇನೆ, ನಾನು ಪ್ರತಿ ಮನೆಗೂ ಇಷ್ಟು ಚಿನ್ನ ಕೊಡ್ತೀನಿ. ಅದೇ ಹೆಣ್ಮಕ್ಳನ್ನ ಸೆಳ್ಕೊಳ್ಳುವಂತಹ ರೀತಿ ಇದೆಯಲ್ಲ, ಈ ಒಂದು ಸ್ಟ್ರಾಟಜೀಸ್ ವಿಜಯ್ ಅವರಿಗೆ ಹೆಲ್ಪ್ ಆಗಿದೆ. ಜೊತೆಗೆ ಸ್ಟಾರ್ ಗಿರಿ ಕೂಡ ವರ್ಕ್ ಆಗಿದೆ. ಅಭಿಮಾನಿಗಳಲ್ಲೇ ಪರ್ಟಿಕ್ಯುಲರ್ ಆಗಿ ಮಹಿಳಾ ಅಭಿಮಾನಿಗಳಿದಾರಲ್ಲ, ಇವರೆಲ್ಲರೂ ಕೂಡ ವಿಜಯ್ ಅವ್ರನ್ನ ಕೈ ಹಿಡಿದಿದ್ದಾರೆ. ಜೊತೆಗೆ ಈ 2 ವರ್ಷದ ಶ್ರಮ ಇದೆಯಲ್ಲ, ಅದು ಏನು ಅನ್ನೋದು ನಿನ್ನೆ ಸಕ್ಸಸ್ ಮೂಲಕ ವಿಜಯ್ ಅವರಿಗೆ ಸಿಕ್ಕಿರುವಂತದ್ದು. ಒಂದು ದಿಗ್ವಿಜಯದ ಮೂಲಕ ದ್ರಾವಿಡ ತಮಿಳುನಾಡಲ್ಲಿ ದಳಪತಿ ಅಬ್ಬರ ನಿನ್ನೆಯಿಂದ ಪ್ರಾರಂಭವಾಗಿರುವಂತದ್ದು. ಸೊ ಸಾಕಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಟೀಕೆಗಳು ಅವಮಾನಗಳನ್ನ ಎದುರಿಸಿದ್ದಾರೆ. ಒಂದಲ್ಲ ಒಂದು ಡಿವೋರ್ಸ್ ಕಾಂಟ್ರವರ್ಸಿ ಆಗುತ್ತೆ. ಆನಂತರದಲ್ಲಿ ತ್ರಿಷಾ ಅವ್ರ ಜೊತೆಗೆ ಅಫೇರ್ ಇದೆ ಅನ್ನುವಂತಹ ಸುದ್ದಿ ಆಗುತ್ತೆ. ಇದಕ್ಕೆ ಪೂರಕವೆಂಬಂತೆ ರಶ್ಮಿಕಾ ಮಂದಣ್ಣ ಅವರ ಮದುವೆಗೆ ತ್ರಿಷಾ ಅವ್ರ ಜೊತೆಗೆ ದಳಪತಿ ವಿಜಯ್ ಅವರು ಬರ್ತಾರೆ. ಅನಂತರದಲ್ಲೂ ಕೂಡ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಮೌನಂ ಸಮ್ಮತಿ ಲಕ್ಷಣಂ ಅನ್ನುವ ರೀತಿಯಾಗಿ ಯಾವ್ದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ. ಇನ್ನೊಂದು ಮೇಜರ್ಲಿ ಇವ್ರು ಏನ್ ಮಾಡಿದ್ದು ಅಂತಂದ್ರೆ, ನೇರವಾಗಿ ಜನನ ಕನೆಕ್ಟ್ ಮಾಡ್ತಾರೆ. ಎಲ್ಲೋ ಒಂದ್ ಕಾರಲ್ಲಿ ಬಂದೋ ಅಥವಾ ಒಂದು ಲಾರಿನಲ್ಲಿ ಬಂದೋ
ಜನಗಳಿಗೆ ಹಾಯ್ ಬಾಯ್ ಮಾಡಿ ಹೋಗ್ಲಿಲ್ಲ ವಿಜಯ್ ಅವರು ಸೈಕಲ್ ಅಲ್ಲಿ ಬರ್ತಾರೆ, ಅವರಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಅವ್ರ ಹತ್ರ ಕುತ್ಕೊಂಡ್ ಮಾತಾಡ್ತಾರೆ ಅಥವಾ ನಿಂತ್ಕೊಂಡ್ ಮಾತಾಡ್ತಾರೆ. ವಿಜಯ್ ಅವ್ರನ್ನ ನೋಡ್ಲಿಕ್ಕೆ ಎಲ್ಲೆಲ್ಲಿಂದನೋ ಅಭಿಮಾನಿಗಳು ಬಂದಿರ್ತಾರೆ ಆ ಒಂದು ಜಾಥಾಕ್ಕೆ. ಸೊ ಹೀಗಿರ್ಬೇಕಾದ್ರೆ ಅವರನ್ನ ಕೈ ಹಿಡ್ದಿದ್ದು ಅವರ ಅಭಿಮಾನಿಗಳು, ಜೊತೆಗೆ ಯಾರೋ ಒಬ್ಬ ಯೂತ್ ಬರ್ತಾ ಇದ್ದಾನಪ್ಪ, ಅವನು ಡೆವಲಪ್ಮೆಂಟ್ ಮಾಡ್ತಾನೆ, ಬದಲಾವಣೆಗಳನ್ನ ತರ್ತಾನೆ, ಇದನ್ನ ಜನ ಅಲ್ಲಿ ನಂಬಿದ್ದಾರೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗ್ತಾ ಹೋಗುತ್ತೆ. ನೇರವಾಗಿ ಜನನ ಅವ್ರು ಯಾವಾಗ ಭೇಟಿ ಮಾಡ್ತಾರೆ, ಇದು ವಿಜಯ್ ಅವರಿಗೆ ಎಲ್ಲ ಕಡೆಗಳಿಂದಲೂ ಕೂಡ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಹಿನ್ನೆಲೆಯಲ್ಲಿ ವಿಜಯ್ ಅವರಿಗೆ ಇದು ಕೂಡ ಗೆಲ್ಲೋದಿಕ್ಕೆ ಒಂದು ಮೇಜರ್ಲಿ ಕಾರಣ ಅಂತ ಹೇಳ್ಬೋದು. ಈ ಒಂದು ದಿಗ್ವಿಜಯಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ನೋಡಿ, ಯಾವುದೇ ಒಂದು ಪಕ್ಷ ಮಾಡ್ಕೊಂಡು ಬಂದವರು ಒಂದು ಕ್ಷೇತ್ರದಲ್ಲ, ಎರಡು ಕ್ಷೇತ್ರದಲ್ಲ, ಬರೋಬ್ಬರಿ ಅಲ್ಲಿ ತಮಿಳುನಾಡಲ್ಲಿ ಎಷ್ಟು ಕ್ಷೇತ್ರಗಳಿದೆ ಅಲ್ಲೂ ಅಷ್ಟು ಕ್ಷೇತ್ರದಲ್ಲೂ ನಿಂತ್ಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ 110 ಕಡೆ ಗೆದ್ದಿದ್ದಾರೆ ಅಂತಂದ್ರೆ ಈ ಒಂದು ಶ್ರಮಕ್ಕೆ ನಿಜವಾಗಿಯೂ ಕೂಡ ಶ್ಲಾಘಿಸ್ಬೇಕು. ಯಾಕಂದ್ರೆ ಮೊದಲ ಬಾರಿಗೆ ಬರ್ತಾ ಇರೋದು. ಈಗ ಯಾವ್ದೋ ಒಂದು ಹೊಸಬ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನ ನಂಬಿ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬರೋದಿಲ್ಲ. ಸೊ ಇಲ್ಲಿ ನೋಡಿ, ಇವರು ಇಡೀ 5 ವರ್ಷ ಆಡಳಿತ ಮಾಡ್ತೀವಿ ನಮ್ಮನ್ನ ನಂಬಿ ಅಂತ ಹೇಳಿ ಹೊಸಬ್ರು ಬರ್ತಾರೆ ಅಂತಿದ್ದಾರೆ. ಜನ ಅವ್ರನ್ನ ನಂಬಿ ಓಟ್ ಹಾಕ್ತಾರೆ ಅಂದಾಗ ಅದು ಕೂಡ ಅಷ್ಟು ಈಸಿಯಾಗಿ ತಮಿಳ್ನಾಡವರು ಅಷ್ಟು ಈಸಿಯಾಗಿ ಓಟ್ ಕೂಡ ಹಾಕೋದಿಲ್ಲ. ಅದು ಹಿಂದೆಯಿಂದ ಬಂದಂತ ಒಂದು ಪರಂಪರೆ ಏನೋ ಹೇಳ್ಬೋದು. ಒಂದಷ್ಟು ಬ್ರೇಕ್ ಆಗಿದೆ ಇಲ್ಲಿ, ಆ ಪರಂಪರೆ ಇಲ್ಲಿಗೆ ಬ್ರೇಕ್ ಆಗಿದೆ. ವಿಜಯ್ ಅವ್ರನ್ನ ನಂಬಿ ಅವರ ಅಭಿಮಾನಿಗಳು, ತಮಿಳುನಾಡಿನ ಜನತೆ ಅವರಿಗೆ ವೋಟ್ ಹಾಕಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಒಂದಷ್ಟು ಕಾಂಟ್ರವರ್ಸಿ ಆಗುತ್ತೆ. ಕಾಂಟ್ರವರ್ಸಿ ನಂತರವೂ ಕೂಡ ಒಂದಷ್ಟು ಸೆನ್ಸಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಸಿನಿಮಾ ರಿಲೀಸ್ ಆಗ್ಲೇ ಇಲ್ಲ ಆನ್ ಟೈಮ್ಗೆ. ಆನಂತರ ಕಾಲ್ ತುಳಿತ ಆಗತ್ತೆ, ಅಲ್ಲೂ ಕೂಡ ಒಂದಷ್ಟು ಜನ ಸಾವನ್ನಪ್ತಾರೆ. ಇದೆಲ್ಲವೂ ಕೂಡ ವಿಜಯ್ ಅವರಿಗೆ ಒಂದಷ್ಟು ಮೈನಸ್ ಅಂತ ಅಂದ್ಕೊಳ್ಳೋ ಟೈಮಿಗೆ ಅವರ ವಿರೋಧಿಗಳು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಎಲ್ಲಾ ಕಾಂಟ್ರವರ್ಸಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಜಯ್ ಅವರ ವಿರೋಧಿಗಳು ಒಂದ್ ಸಲ ಗೆಲ್ಬಾರ್ದು, ಇದೇ ಅವರ ಒಂದು ಅಜೆಂಡಾ ಆಗಿರುತ್ತೆ. ಸೊ ಹೀಗಾಗಿ ವಿಜಯ್ ಅವರು ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡದೆ, ಯಾವುದೇ ಒಂದು ವಿಚಾರಕ್ಕೂ ಕೂಡ ಅವ್ರು ರಿಯಾಕ್ಟೇ ಮಾಡ್ಲಿಲ್ಲ. ಅವರು ರಿಯಾಕ್ಟ್ ಮಾಡಿಲ್ದಲೆ ಇರೋದೇ ಈ ಒಂದು ಗೆಲುವಿಗೆ ಕಾರಣ ಅಂತ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಪ್ರತ್ಯುತ್ತರ ನಾವು ಕೊಡ್ತಾ ಹೋದಷ್ಟು ನಾವು ಸಡಿಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಇವ್ನು ರಿಯಾಕ್ಟ್ ಮಾಡ್ತಾನೆ, ಇವ್ರನ್ನ ಈಸಿಯಾಗಿ ಕುಗ್ಗಿಸ್ಬೋದು ಅಂತ. ಬಟ್ ಎಲ್ಲದನ್ನು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ, ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋದೇ ಇಲ್ಲ. ಸೊ ಅವರ ಅಭಿಮಾನಿಗಳು ಜೊತೆಗೆ ಅಲ್ಲಿನ ಜನರನ್ನ ಉದ್ದೇಶಿಸಿ ಒಂದಷ್ಟು ಮಾತಾಡ್ತಾರೆ. ನನ್ನಿಂದ ನಿಮ್ಗೆ ಇಷ್ಟೆಲ್ಲ ಏನು ಕೊಡುಗೆ ಕೊಡ್ತೀನಿ ನಾನೇನಾದ್ರೂ ಬಂದ್ರೆ ಅಂತೇಳಿ ಭರವಸೆಯನ್ನ ಕೊಡ್ತಾರೆ ಜನಗಳಿಗೆ. ಇದೆಲ್ಲವೂ ಕೂಡ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಜನ ವಿಜಯ್ ಅವ್ರನ್ನ ನಂಬ್ತಾರೆ, ಏನಾದ್ರೂ ಒಂದು ಬದಲಾವಣೆ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಇವ್ರ ಆಡಳಿತ ನಾವು ನೋಡ್ಕೊಂಡು ಬಂದಿದೀವಿ. ಸ್ಟಾಲಿನ್ ಅವರು ಇದ್ದಾಗ್ಲಂತೂ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಯಾರೋ ಒಂದು ಅಜ್ಜಿ ನಡ್ಕೊಂಡ್ ಬರೋ ಟೈಮಲ್ಲಿ ತಳ್ಳುವಂಥದ್ದು, ಅದೇ ವಿಜಯ್ ಅವರು ಬಂದಾಗ ಅವರಿಗೆ ಮುತ್ಕೊಟ್ಟು ಮಾತಾಡಿಸುವಂಥದ್ದು. ಸೊ ಇದೆಲ್ಲವೂ ಕೂಡ ಅಲ್ಲಿ ಜನಗಳನ್ನ ಭಾವನಾತ್ಮಕವಾಗಿ ಹಿಡಿತಕ್ಕೊಳ್ಪಡುತ್ತೆ. ಸೊ ಹೀಗಾಗಿ ಎಲ್ಲದೂ ಕೂಡ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ನಾವು ವಿಜಯ್ ಅವ್ರನ್ನ ನೋಡ್ತಾ ಹೋಗೋದಾದ್ರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಮೀಡಿಯಾ ಥ್ರೂ ಎಲ್ಲೂ ಬಂದೇ ಇಲ್ಲ. ಸೊ ವಿಜಯ್ ಅವರು ಅವರೇ ಏನೋ ನೇರವಾಗಿ ಜನನ ಭೇಟಿ ಮಾಡ್ತಾರೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಮೀಡಿಯಾ ಥ್ರೂ ಬಂದೇ ಇಲ್ಲ. ಅವರು ಏಕಮುಖಿಯಾಗೇ ಇರ್ತಾರೆ, ಯಾವಾಗ್ಲೂ ಹೆಚ್ಚು ಮಾತಾಡೋದಿಲ್ಲ. ನನ್ನ ಕೆಲಸ ಮಾತಾಡುತ್ತೆ ಅನ್ನೋದನ್ನ ಅವ್ರು ಈಸಿಯಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಸಿನಿಮಾ ಮಾಡಿದ್ದಾರೆ, 69ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ನಟ ಅಂತಂದ್ರೆ ತಮಿಳ್ನಾಡಲ್ಲಿ ಆ ಪೈಕಿ ವಿಜಯ್ ಅವರು ಕೂಡ ಇದಾರಂತೆ. ಸೊ ಇಂತಹ ನಟ ಸಿನಿಮಾನ ಬಿಟ್ಟು ನಾನು ಫುಲ್ ಟೈಮ್ ರಾಜಕಾರಣ ಮಾಡ್ತೀನಿ ಅಂತ ಬಂದಿದ್ದಾರೆ ಅಂದ್ರೆ ಏನೋ ಒಂದು ಬದಲಾವಣೆಯನ್ನ ತಂದೇ ತರ್ತಾರೆ ಅನ್ನೋದು ಅವರ ಅಭಿಮಾನಿಗಳು ಸದ್ಯಕ್ಕೆ ಚರ್ಚೆ ಮಾಡ್ತಾ ಇರುವಂತದ್ದು. ಅಭಿಮಾನಿಗಳೆಲ್ಲರೂ ಕೂಡ ಪ್ರೀತಿಯಿಂದ ತಳಪತಿ ಅಂತ ಕರೀತಾರೆ. ಸೊ ತಳಪತಿ ಅಂತ ಕರೀತಾರೆ ನೋಡಿ, ಪ್ರೀತಿಯಿಂದ ಕರೀತಾರೆ. ಇಡೀ ತಮಿಳುನಾಡಿನ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಅಭ್ಯರ್ಥಿಗಳನ್ನ ವಿಜಯ್ ಅವರು ಕಣಕ್ಕಿಳಿಸ್ತಾರೆ. ಬರೀ 1-2 ಕ್ಷೇತ್ರ ಅಥವಾ 10 ಕ್ಷೇತ್ರ 15 ಕ್ಷೇತ್ರ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಕಣಕ್ಕಿಳಿಸ್ತಾರೆ. ಅದರಲ್ಲಿ ಬರೋಬ್ಬರಿ 110 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿಜಯ್ ಅವರ ರಾಜಕೀಯ ಜರ್ನಿ ಇದೆಯಲ್ಲ, ಅಷ್ಟು ಈಸಿ ಇಲ್ಲ. ಎಲ್ಲಾ ಕಡೆಯೂ ಕೂಡ ಅವಮಾನವನ್ನ ಸ್ವೀಕರಿಸ್ತಾ ಬಂದಿದ್ದಾರೆ, ಟೀಕೆಗಳನ್ನ ಎದುರಿಸ್ತಾ ಬಂದಿದ್ದಾರೆ. ಆ ಟೀಕೆಗಳೇ ಇವತ್ತು ಉತ್ತರಿಸ್ತಾ ಇದೆ. ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀನ್ ಸಾಕಷ್ಟು ಅವಮಾನಗಳನ್ನ ಎದುರಿಸಿದ್ಯಾ, ನಿನಗೊಂದು ಗೆಲುವನ್ನ ನಾನು ಕೊಡ್ತೀನಿ ಅಂತ ಬಹುಶಃ ತಮಿಳ್ನಾಡಿಗರು ಹೇಳಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ವಿಜಯ್ ಅವರು ಗೆದ್ದಿರುವಂತದ್ದು. ಒಂದು ಮಾತಿದೆ, ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಪ್ರೂವ್ ಆಗಿದೆ. ಈ ರೀತಿ 2 ವರ್ಷ ತೆರೆ ಹಿಂದೆನೆ ಕೆಲಸ ಮಾಡಿದ್ದಾರೆ ವಿಜಯ್ ಅವರು. ಒಂದು ಪಕ್ಷ ಈ ತರ ಬರ್ತಿದೆ ಅಂತ ಹೇಳಿ ತೆರೆ ಹಿಂದೆನೆ ಕೆಲಸ ಮಾಡಿದ್ದಾರೆ ನೋಡಿ. ಅವ್ರು ಏನು ಮುಂದೆ ಬಂದು
ಏನೋ ಒಂದು ನಾನು ಹಿಂಗ್ ಮಾಡ್ತೀನಿ ಅಂತೇಳಿ ಮೀಡಿಯಾ ಥ್ರೂ ಹೇಳುವಂಥದ್ದಿಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸ್ಲಿಲ್ಲ ವಿಜಯ್ ಅವರು. ತೆರೆ ಹಿಂದೆನೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪಾಸಿಟಿವಿಟಿ ಇದೆಯಲ್ಲ, ಅದನ್ನ ಅಲ್ಲಿನ ಜನ ಮೆಚ್ಕೊಂಡಿದ್ದಾರೆ ವಿಜಯ್ ಅವರ ಪಾಸಿಟಿವಿಟಿ. ವಿಜಯ್ ಅಂದ್ರೆ ತಮಿಳ್ನಾಡಲ್ಲಿ ಒಂದ್ ರೀತಿ ಪಾಸಿಟಿವಿಟಿ ಅಂತ ಹೇಳ್ಬೋದು. ನೋಡಿ, ಡ್ರೈವರ್ ಮಗನಿಗೂ ಕೂಡ ಟಿಕೆಟ್ ಕೊಟ್ಟಂತವ್ರು ವಿಜಯ್ ಅವರು. ಸೊ ನಾವು ಯೂಶಲಿ ನಮ್ಮಲ್ಲಿ ಹೇಗೆ ಅಂದ್ರೆ ವಂಶ ರಾಜಕಾರಣ ನಾವು ನೋಡ್ಕೊಂಡು ಬಂದ್ಬಿಟ್ಟಿದೀವಿ. ಅಪ್ಪ ಎಲೆಕ್ಷನ್ಗಿಂತ ಅಂದ್ರೆ ಮಗನೂ ಕೂಡ ನಿಲ್ತಾರೆ, ತಾತ ನಿಲ್ತಿದ್ರೆ ಮಗ ಮೊಮ್ಮಗ ಹೀಗೆ ನೋಡ್ಕೊಂಡು ಬಂದಿರುವಂತವ್ರು ನಾವು. ಸೊ ಹೀಗಿರ್ಬೇಕಾದ್ರೆ ಡ್ರೈವರ್ ಮಗಂಗೆ ವಿಜಯ್ ಟಿಕೆಟ್ ಕೊಡ್ತಾರೆ ಅಂತಂದ್ರೆ ಯಾರು ಓಟ್ ಹಾಕಲ್ಲ ಹೇಳಿ ಅವರಿಗೆ, ಅಲ್ವಾ? ಸೊ ಹೀಗಿರ್ಬೇಕಾದ್ರೆ ಇಂತಹ ಒಳ್ಳೆತನದಿಂದಲೇ ಬಂದಂತಹವರು ವಿಜಯ್ ಅವರು. ಸೊ ಅವರ ಒಂದಷ್ಟು ಕ್ಷೇತ್ರಗಳಲ್ಲಿ ಕೂಡ ಗೆದ್ದಿರುವಂತಹ ಕ್ಷೇತ್ರಗಳಿಗೆ ಒಳ್ಳೇದು ಮಾಡ್ಬೇಕು. ಇನ್ನು ಯಾವೆಲ್ಲ ಕ್ಷೇತ್ರಗಳಲ್ಲಿ ಸೋತಿದ್ದಾರೆ ಅದನ್ನು ಕೂಡ ನಾವು ಅಕ್ಯುಪೈ ಮಾಡ್ಕೋಬೇಕು. ಅಂದ್ರೆ ಯಾವ ಥ್ರೂ ಒಳ್ಳೆತನದ ಥ್ರೂ ಇಂದ ನಾವು ಅಕ್ಯುಪೈ ಮಾಡ್ಕೋಬೇಕು ಅನ್ನೋದು ವಿಜಯ್ ಅವರ ಒಂದಷ್ಟು ಮಾತುಗಳಿಂದ ನಾವು ನೋಡಬಹುದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ತಮಿಳ್ನಾಡಿನ ತಿರುಪತ್ತೂರ್ ವಿಧಾನಸಭಾ ಕ್ಷೇತ್ರ ಬಹಳ ಗಮನ ಈಗ ಸೆಳಿತಾ ಇರುವಂತದ್ದು ಆಫ್ಟರ್ ಎಲೆಕ್ಷನ್. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನಿಂತಿದ್ದವರು ಪ್ರಭಾವಿ ನಾಯಕ. ಈ ಪ್ರಭಾವಿ ನಾಯಕನನ್ನ ವಿಜಯ್ ಅವರ ಪಕ್ಷ ಟಿವಿಕೆ ಇದೆಯಲ್ವಾ, ಆ ಸ್ಪರ್ಧಿ ಜಸ್ಟ್ ಒಂದೇ ಒಂದು ಮತದಿಂದ ಸೋಲಿಸಿದ್ದಾರೆ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಇಷ್ಟು ವರ್ಷ ಇದ್ದಂತಹ ಪ್ರಭಾವಿ ನಾಯಕನನ್ನ ಟಿವಿಕೆ ಅದು ಜಸ್ಟ್ ಒಂದೇ ಒಂದು ಮತದಿಂದ ಸೋಲಿಸಿದ್ದಾರೆ ಅಂತಂದ್ರೆ ಅಲ್ಲಿನ ಜನ ಎಷ್ಟು ಬೇಸತ್ತು ಹೋಗಿರ್ಬೇಕು. ಅವರ ಆಡಳಿತಕ್ಕೆ ಆಡಳಿತ ಅನ್ಬೇಕಾ ದುರಾಡಳಿತ ಅನ್ಬೇಕಾ ನಿಜವಾಗಿಯೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೇ ತಿರುಪತ್ತೂರು ಕ್ಷೇತ್ರದಲ್ಲಿ ಡಿಎಂಕೆ ಸ್ಪರ್ಧಿ ಪೆರಿಯಾ ಕೆರುಪನ್ ನಿಂತಿರ್ತಾರೆ. ಹಾಗೆ ಟಿವಿಕೆ ಅಭ್ಯರ್ಥಿ ಶ್ರೀನಿವಾಸ್ ಸೇತುಪತಿ ನಿಂತಿರ್ತಾರೆ. ಇವರ ಇಬ್ರ ನಡುವೆ ಪೈಪೋಟಿ ಜಟಾಪಟಿ ಏರ್ಪಟ್ಟಿರುತ್ತೆ. ಫೈನಲಿ ಟಿವಿಕೆ ಸ್ಪರ್ಧಿ ಶ್ರೀನಿವಾಸ್ ಅವರು ಗೆಲ್ತಾರೆ. ಹಾಗಾದ್ರೆ ಅಂತಿಮ ವರದಿಯಲ್ಲಿ ಏನಿತ್ತು, ಇವರ ಮತ ಎಷ್ಟು ಡಿಫ್ರೆನ್ಸ್ ಇತ್ತು, ಸೊ ನೋಡ್ತಾ ಹೋಗೋಣ. ಟಿವಿಗೆ ಪಡ್ಕೊಂಡಿರುವಂತಹ ಮತ ಎಷ್ಟಪ್ಪ ಅಂತಂದ್ರೆ 83,375 ಮತಗಳನ್ನ ಪಡ್ಕೊಂಡಿದೆ. ಜೊತೆಗೆ KR ಪೆರಿಯಾ ಕರುಪ್ಪನ್ ಅವರು ಪಡ್ಕೊಂಡಿರುವಂತಹ ಮತ ಎಷ್ಟಪ್ಪ ಅಂದ್ರೆ 83,374 ಮತ. ಅಂದ್ರೆ ಇಲ್ಲಿ ಇವರಿಬ್ರು ನಡುವೆ ಇರುವಂತದ್ದು ಜಸ್ಟ್ ಒಂದೇ ಒಂದು ಮತಗಳ ಅಂತರ. ಕೊನೆಯ ಕ್ಷಣದವರೆಗೂ ಬಹಳ ರೋಚಕತೆಯಿಂದ ಇತ್ತಂತೆ ಅಲ್ಲಿರೋರೇ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ. ಅವರಿಗೆ ಕುತೂಹಲ ಅಂತ ಯಾರು ಬರ್ಬೋದು, ಜಸ್ಟ್ ಒಂದೇ ಒಂದು ಮತ ಬೇಕಿರುತ್ತಲ್ವಾ, ಯಾರು ಬರ್ಬೋದು ಅಂತ. ಸದ್ಯಕ್ಕೆ ಟಿವಿಕೆ ಬಂದಿದೆ. ಸೊ ಟಿವಿಕೆ ಗೆದ್ದು ಬೀಗ್ತಾ ಇದೆ. ವಿಜಯ್ ಅವರು ಯಾವಾಗ ಗದ್ದುಗೆ ಏರ್ತಾರೆ ಅಂತ ಅವರ ಅಭಿಮಾನಿಗಳು ಸದ್ಯಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಮೈತ್ರಿ ಅಂತ ಹೋದ್ರೆ ವಿಜಯ್ ಅವರು ಯಾವ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂತಾರೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಗೊತ್ತಿಲ್ಲ. ವಿಜಯ್ ಅವರು ಯಾವ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂತಾರೆ, ಮುಂದೆ ಏನಾಗುತ್ತೆ, ಯಾವಾಗ ಆ ಒಂದು ಸಿಎಂ ಅನ್ನುವಂತಹ ಗಾದಿ ಮೇಲೆ ವಿಜಯ್ ಕುಳಿತುಕೊಳ್ತಾರೆ, ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.